ಇದು ದರ್ಶನ್ಗೆ ಸಂಬಂಧಿಸಿದ ಸ್ಫೋಟಕ ಸ್ಟೋರಿ. ಅದರಲ್ಲೂ ಕೂಡ ದರ್ಶನ್ ಮ್ಯಾನೇಜರ್ಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ ಇದು. ದರ್ಶನ್ ಮ್ಯಾನೇಜರ್ಗೆ ಗೇಟ್ ಪಾಸ್ ಕೊಟ್ಟ ವಿಜಯಲಕ್ಷ್ಮಿ, ದರ್ಶನ್ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಆ ಪ್ರಭಾವಿ ವ್ಯಕ್ತಿ. ಆತ ಹೇಳಿದ್ದೇ ರೂಲ್ಸು, ಆತ ಹಾಕಿದ್ದೇ ಡೆಡ್ಲೈನು. ಅಂಥವನಿಗೂ ಕೂಡ ಈಗ ವಿಜಯಲಕ್ಷ್ಮಿಯವರು ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಸ್, ದರ್ಶನ್ ಅವರಿಗೆ ಸೇರಿದಂತಹ ಒಂದು ಸ್ಟೋರಿ ಇದು. ದರ್ಶನ್ ಅವರ ಆಪ್ತರಾಗಿದ್ದಂತಹ ಜೊತೆಗೆ ದರ್ಶನ್ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ವಿಜಯಲಕ್ಷ್ಮಿ ಯಾರನ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು? ವಿಜಯಲಕ್ಷ್ಮಿ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ದು ಯಾಕೆ? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವರೇ. ಹೆಸರು ನಾಗರಾಜ್ ಆಲಿಯಾಸ್ ನಾಗ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಾಗರಾಜ್ ಅವರು ದರ್ಶನ್ ಅವರ ಪರಮಾಪ್ತರು, ಜೊತೆಗೆ ದರ್ಶನ್ ಅವರ ಮ್ಯಾನೇಜರ್ ಕೂಡ. ದರ್ಶನ್ ಅವರ ಪ್ರಕರಣ ಬಂದ ನಂತರ ಇವರೆಲ್ಲರಿಗೂ ಕೂಡ ಗೇಟ್ ಪಾಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ನಾಗನೇ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು. ನಾಗ ಇನ್ನು ಮುಂದೆ ದರ್ಶನ್ ಜೊತೆ ಇರೋದು ವಿಜಿಗೆ ಸ್ವಲ್ಪನೂ ಕೂಡ ಇಷ್ಟವಿಲ್ಲವಂತೆ. ಇದೇ ಕಾರಣಕ್ಕೆ ನಾಗನ ಜೊತೆ ವಿನಯ್ ಜೊತೆ ಲಕ್ಷ್ಮಣ್ ಇವರೆಲ್ಲರಿಗೂ ಕೂಡ ಕಿಕ್ಔಟ್ ಮಾಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಅಕ್ಕಪಕ್ಕ ಇನ್ಯಾವತ್ತೂ ಕೂಡ ಕಾಣಿಸ್ಕೊಳ್ಬೇಡಿ ಹೀಗಂತ ವಿಜಯಲಕ್ಷ್ಮಿಯವರು ವಾರ್ನಿಂಗ್ ಮಾಡಿದ್ದಾರೆ. ಎಸ್, ಇದು ದರ್ಶನ್ ಹಾಗೂ ದರ್ಶನ್ ಅವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ಎಸ್, ಈತನೇ ನಾಗರಾಜ್ ಆಲಿಯಾಸ್ ನಾಗ ಅಂತೇಳಿ. ಈತ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಕೂಡ ಆಗಿದ್ದು, ರೇಣುಕಾಸ್ವಾಮಿ ಅವರನ್ನು ಚಿತ್ರದುರ್ಗದಿಂದ ಆತನನ್ನು ಕಿಡ್ನಾಪ್ ಮಾಡೋದಕ್ಕೆ ಕಾರಣ ಇದೇ ನಾಗರಾಜ್. ಇದು ಎಲ್ಲವೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಗೊತ್ತಿತ್ತು. ಸೊ ಹಾಗಾಗಿ ನಾಗ ಜೊತೆಗೆ ಲಕ್ಷ್ಮಣ್ ಜೊತೆಗೆ ವಿನಯ್ ಇವರ ಮೂರು ಜನರಿಗೂ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಗೇಟ್ ಪಾಸ್ ಕೊಟ್ಟಿರುವಂಥದ್ದು. ಎಸ್, ರಾಜ್ಯದಲ್ಲಿ ಇದು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ. ಅದು ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣದಲ್ಲಿ ಈಗ ದರ್ಶನ್ ಅವರ ಆಪ್ತ ಮ್ಯಾನೇಜರ್ ಆಗಿದ್ದಂತಹ ನಾಗರಾಜ್ ಈತನನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ದರ್ಶನ್ ಅಕ್ಕಪಕ್ಕ ಇನ್ಯಾವತ್ತೂ ಕೂಡ ನೀನು ಸುಳಿಬೇಡ, ನೀನು ಜೊತೆಗೆ ವಿನಯ್ ಮತ್ತು ಲಕ್ಷ್ಮಣ್ ಮತ್ತೆ ಏನಾದರೂ ದರ್ಶನ್ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ನಾನು ಸುಮ್ಮನೆ ಇರಲ್ಲ ಹೀಗಂತ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಆಪ್ತ ಮ್ಯಾನೇಜರ್ಗೆ ನಾಗರಾಜ್ ಜೊತೆಗೆ ವಿನಯ್ ಮತ್ತು ಲಕ್ಷ್ಮಣ್ ಇವರ ಮೂರು ಜನರಿಗೂ ಕೂಡ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಎಸ್.